ಈಗ ನಾನು ನೆಕ್ಸ್ಟ್ ಒಂದು ಡಿಶ್ ತೋರಿಸ್ತೀನಿ. ಅದರ ಹೆಸರು ಕುಚ್ ಕಡುಬು ಅಂತ. ಹಾಕಿದಾಗ ಅದು ಯಾವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂತ. ರೆಡಿ ಆಗಿದೆ ನೋಡಿ. ಎಷ್ಟು ದಿನ ಇಡೋದು? 9 ದಿನ. ಸೊ ಇದೇ ಗಾರ್ಗಿ ಅನ್ನೋ ಡಿಶು. ಇದು ಸ್ವೀಟು. ಸ್ವಾತಿ ಲಾಗಲ್ಲಿ ಗಣೇಶ್ ಅವ್ರು ಬಂದಿದ್ದಾರೆ ಅಂತ ಆಶ್ಚರ್ಯ ಆಗಿರ್ಬೋದು. ನೀವೆಲ್ಲ ಆಶ್ಚರ್ಯ ಆಗಲಿ ಅಂತಲೇ ನಾನು ಬಂದಿರೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನನ್ನ ಪ್ರೀವಿಯಸ್ ವ್ಲಾಗ್ ನೀವೆಲ್ಲರೂ ನೋಡಿರ್ತೀರಾ, ಗೌರಿ ಹಬ್ಬ ನಮ್ಮ ಅಮ್ಮನ ಮನೇಲಿ ಹೇಗಾಯಿತು ಅಂತ. ಸೊ ನಾನು ಗೌರಿ ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ನನ್ನ ಗಂಡನ ಮನೆಗೆ ಬಂದಿದ್ದೆ. ಆ್ಯಂಡ್ ಇದು ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಹಿಂದಿನ ದಿನವೇ ಶಿವಮೊಗ್ಗಕ್ಕೆ ಬಂದು ನೈಟ್ ಈ ಡೆಕೋರೇಷನ್ ಎಲ್ಲ ಮುಗಿಸಿ ಮಾರನೇ ದಿನ ಗಣಪತಿ ಇಟ್ಟಿದ್ದು. ಇದು ಹಬ್ಬದ ದಿನ. ಸೊ ಬೆಳಗ್ಗೆನೆ ಹೋಗಿ ನಾನು, ನಮ್ಮ ಮಾವ, ನನ್ನ ಮೈದ್ನ, ನಮ್ಮ ಯಜಮಾನ್ರು ಎಲ್ಲ ಹೋಗಿ ಗಣಪತಿನ ಕರ್ಕೊಂಡು ಬಂದ್ವಿ. ಸೊ ಶಿವಮೊಗ್ಗದಲ್ಲಿ 11 ದಿವಸ ಗಣಪತಿನ ಇಡೋ ಅಂಥ ಒಂದು ಪದ್ಧತಿ ಇದೆ. ಈ ಬಾರಿ ನಾವು ಗಣಪತಿನ ಬುಕ್ ಮಾಡಿದ್ದು ಚೌಕಿ ಸರ್ಕಲ್ ಹತ್ರ ಇದ್ದಿದ್ದ ಒಂದು ಅಂಗಡಿಲಿ. ತುಂಬಾ ವೆರೈಟಿಯಾದ ಗಣಪತಿ ಇದ್ವು. ನೀವಿಲ್ಲಿ ನೋಡ್ತಿರೋದು ಅಯ್ಯಪ್ಪ ಸ್ವಾಮಿ ದೇವರ ಗಣಪತಿ, ಮತ್ತು ಇಡುಗುಂಜಿ ಗಣಪತಿ, ತುಂಬ ವೆರೈಟಿ ಆಫ್ ಗಣಪತಿ ಇತ್ತು. ಅದನ್ನು ಒಂದು ಸಣ್ಣ ಗ್ಲಿಮ್ಸ್ ತೊಗೊಂಡೆ. ಈ ಬಾರಿ ನಾವು ಮನೆಗೆ ಬರ್ಮಾಡ್ಕೊಂಡಂಥ ಈ ಗಣಪತಿ ಕೃಷ್ಣನ ರೀತಿ ಇದೆ. ಗಣೇಶನ ವೆಲ್ಕಮ್ ಮಾಡ್ತಾ ಇದ್ದಾನೆ. ಫಸ್ಟ್ ಟೈಮಾ? ಅಂಕಲ್ ಗಂಟೆ ಬಾರಿಸೋ ಕೆಲಸ. ಈಗ ನಾನು ನೆಕ್ಸ್ಟ್ ಒಂದು ಡಿಶ್ ತೋರಿಸ್ತೀನಿ. ಅದರ ಹೆಸರು ಕುಚ್ ಕಡುಬು ಅಂತ. ಮಲ್ನಾಡ್ ಸೈಡಲ್ಲಿರೋರಿಗೆ ಇದ್ರ ಡಿಶ್ ಬಗ್ಗೆ ಗೊತ್ತಿರುತ್ತೆ, ಬಟ್ ನಮಗೆ ಇದೆಲ್ಲ ಗೊತ್ತಿರಲಿಲ್ಲ. ಮದುವೆ ಆದಮೇಲೆ ಗೊತ್ತಾಗಿದ್ದು ಓಕೆ ಈ ಥರದ್ದು ಒಂದು ಡಿಶ್ ಇರುತ್ತೆ ಅಂದ್ಬಿಟ್ಟು. ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ. ಕುಚ್ 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 ಕಡುಬು ಅನ್ನೋ ಡಿಶ್ನ ನಮ್ಮ ಕಡೆ ನಾನು ಯಾವತ್ತೂ ನೋಡಿರಲಿಲ್ಲ. ಇವ್ರ ಕಡೆ ಇದನ್ನ ಮಲ್ನಾಡ್ ಸೈಡ್ ಎಲ್ಲ ಮಾಡ್ತಾರೆ. ನಾವು ಕರ್ಗಡ್ ಬಸ್ಸೇ ನೋಡಿದ್ವಿ. ಮಾಡ್ತೀವಿ ಆಮೇಲೆ ಈ ಕುಚ್ ಕುಚ್ಚತಾಯಿ ಕುಚ್ ಕಡುಬನ್ನ. ಸೊ ಈ ಕುಚ್ ಕಡುಬನ್ನ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಲ್ಲಿ ಉಜ್ಬಿಟ್ಟು ಇಡ್ಕೋತಾರೆ. ಸೇಮ್ ಕರ್ಗಡ್ಬು ಥರನೇ. ಅದಕ್ಕೆ ಹೂರಣ ಹಾಕ್ಬಿಟ್ಟು ಕ್ಲೋಸ್ ಮಾಡೋದು. ಎಣ್ಣೆಲಿ ಫ್ರೈ ಮಾಡೋ ಬದಲು ಕುದಿಯೋ ನೀರಿಗೆ ಹಾಕ್ಬಿಟ್ಟು ಬೇಯಿಸೋದು. ಆ್ಯಂಡ್ ಅದು ಓಪನ್ ಕೂಡ ಆಗೋದಿಲ್ಲ, ಚೆನ್ನಾಗೇ ಬೇಯುತ್ತೆ. ಅದನ್ನು ನೆಕ್ಸ್ಟ್ ಇವಾಗ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡ್ಬೋದು ನೀವು, ಕುದಿಯೋ ನೀರಿಗೆ ಅದನ್ನು ಹಾಕಿದ್ದೀವಿ. ಸೊ ಹಾಕಿದ ತಕ್ಷಣ ಅದು ಕೆಳಗಡೆನೇ ಇರುತ್ತೆ, ಬಟ್ ಬೇಯ್ತಾ ಬೇಯ್ತಾ ಅದು ಮೇಲೆ ಫ್ಲೋಟ್ ಆಗುತ್ತೆ.
ಹಾಕಿದಾಗ ಅದು ಯಾವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ಅದಾಗದೆ ಮೇಲ್ ಬಂದು ಫ್ಲೋಟ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಬೆಂದಿದೆ ಅಂತ ಅರ್ಥ. ಅವಾಗ ತೆಗಿಬೋದಲ್ವಾ ಆಂಟಿ? ಸೊ ಅದು ಮೈದಾ ಹಿಟ್ಟಲ್ಲಿ ಮಾಡ್ಕೊಂಡಿದ್ರ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ ಕುಚ್ ಕಡುಬು, ನಾವು ಮೈದಾ ಹಿಟ್ಟಲ್ಲಿ ಮಾಡಿವಿ. ಮೈದಾ ಹಿಟ್ಟಲ್ಲಿ ಮಾಡಿದ್ದಕ್ಕೆ ಒಳಗಡೆ ಹೂರ್ಣ ತುಂಬಿ ಈ ಶೇಪ್ ಅಲ್ಲಿ ಕ್ಲೋಸ್ ಮಾಡಿ ಬೇಯಿಸ್ಬಿಟ್ಟು ತೆಗೆದ್ರೆ ಕಾಯಿ ಬೆಲ್ಲ ತುಂಬ್ತಾರೆ ಇದಕ್ಕೆ. ಹಾ, ಇದಕ್ಕೆ ತುಪ್ಪ ಹಾಕೊಂಡ್ ತಿನ್ಬೋದು ಅಲ್ವಾ? ನಾನು ತುಪ್ಪ ಹಾಕೊಂಡ್ ತಿಂದೆ. ಕಾಯಲ್ಲಿ ಏನಾರು ಹಾಕೊಂತಾರ ಅಥವಾ ಬರೀ ತುಪ್ಪನೇ ತುಪ್ಪ ಹಾಕೊಂಡು ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ಕಂಪ್ಲೀಟ್ ಆಗಿ ಬೆಂದಿದೆ. ಓ ಸರಿ, ಜಾತ ಹುಳಿಗೆ ಸೇಮ್ ಸ್ಟೀಮ್ ಮೋಮೋಸ್ ಇರುತ್ತಲ್ಲ ಅದೇ ತರ ಇರುತ್ತೆ ಮೇಲ್ಗಡೆ ಲೇಯರ್. ಅಡುಗೆ ಎಲ್ಲ ರೆಡಿ ಆದಮೇಲೆ ಅಥವಾ ಎಡೆ ಮಾಡಬೇಕಂತದ್ನೆಲ್ಲ ಪ್ರಿಪೇರ್ ಮಾಡಾದ್ಮೇಲೆ ಇಲ್ಲಿ ದೇವ್ರಿಗೆ ಎಡೆ ಮಾಡ್ತಾ ಇದ್ದಾರೆ. ದೇವ್ರಿಗೆ ಎಡೆ ಆಗಿದೆ ನೋಡಿ. ದೇವ್ರಿಗೆ ಎಡೆ ಮಾಡಾದ್ಮೇಲೆ ದೇವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡೋದಲ್ವಾ? ಅದ್ರ ಸ್ಥಾನಕ್ಕೆ ಗೂಡು ಒಳಗಡೆ ಕೂರ್ಸೋದು. ಸೊ ಕೆಲವರು ಕೂರ್ಸ್ಬಿಟ್ಟು ಎಡೆ ಮಾಡಿ ಅಲ್ಲೇ ಇರ್ತಾರೆ, ಬಟ್ ಇವ್ರ ಕಡೆ ಕರೆಕ್ಟಾಗಿ ಇಲ್ಲಿಂದ ಅಲ್ಲಿ ಕೂರಿಸ್ತಾರೆ. ತಾರಿನೇನು ಹೇಳ್ತಿದ್ದೇನೆ ತಾರಿ, ನಾನು ಇಂಟ್ರೋ ಹೆಂಗ್ ಕೊಡ್ತೀನಿ ಅಂತ ಆಫ್ ಕ್ಯಾಮ್ರಾ ಫುಲ್ ಇಮಿಟೇಟ್ ಮಾಡ್ತಿರ್ತಾಳೆ ನನ್ನ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಚಾನೆಲ್ ಅಂತ ಅವಳೇ ಹೇಳ್ತಿರ್ತಾಳೆ. ಬಾಯ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಚಾನೆಲ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಚಾನೆಲ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಚಾನೆಲ್. ಇನ್ಫ್ಲೂಯೆನ್ಸ್ ಆಗ್ತಿದ್ದಾಳೆ ನೋಡಿ, ಸ್ಮಾಲ್ ಇನ್ಫ್ಲೂಯೆನ್ಸ್. ಖುಷಿ ಆಗ್ತಿದೆ ಸ್ವಾತಿ ಅವ್ರಿಗೆ. ಅಲ್ಲೇ ಮನೆ ಹತ್ರ ನನ್ನ ಮೈದ್ನ ವೀರು ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಗಣಪತಿ ಕೂರಿಸಿದ್ರು. ಅದನ್ನ ಸಣ್ಣದಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿ ಸಂಜೆ ಆಗಿತ್ತು ಆ್ಯಂಡ್ ನಮ್ಮನೆಯವರು ಪೂಜೆ ಮಾಡ್ತಿದ್ರು. ದೇವ್ರಿಗೆ ನೈವೇದ್ಯ ಕೊಡುವಂಥ ಟೈಮ್ ಆಗಿತ್ತು.
ಎಷ್ಟನೇ ವರ್ಷದ ಗಣಪತಿ? 9ನೇ ವರ್ಷದ. ಏನಪ್ಪ 9ನೇ ವರ್ಷ. ಎಷ್ಟು ಜನ ಹುಡುಗರಿದ್ದೀರಾ? 15 ಜನ. ಇದು 3 ವರ್ಷದ ಕನಸು, ಇದೇ ಗಣಪತಿ ಕೂರಿಸ್ಬೇಕು ಅನ್ನೋದು ಎಲ್ಲ ಹುಡುಗರು ಆಸೆ. ಅದು ಈ ವರ್ಷ ಕಾಲ ಕೊಡು ಬಂದೈತೆ. ಹುಡುಗರೆಲ್ಲ ಬೆಳಗಿಂದ ಉಪವಾಸ ಇದ್ದು ಈಗ ಊಟಕ್ಕೆ ಹೋಗಿದ್ದಾರೆ. ಎಲ್ಲ ಖಾಲಿ ಕಾಣುತ್ತೆ. ಇಲ್ಲೊಬ್ರಿದ್ದಾರೆ. ಎಷ್ಟು ದಿನ ಇಡೋದು? 9 ದಿನ. ಏನೇನಿರುತ್ತೆ 9 ದಿನದಲ್ಲಿ? 9 ದಿನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಅದು ಯಾವತ್ತು ಅಂತ ಎಲ್ಲ ಏರಿಯಾದವ್ರಿಗೆಲ್ಲ ಮಾತಾಡಿ ಒಂದು ದಿವಸ ಸ್ಟೇಜ್ ಹಾಕ್ಸಿ ಮಾಡಿಸ್ಬೇಕಾಗಲ್ಲ. ಆಮೇಲೆ ಅನ್ನ ಸಂತರ್ಪಣೆ ಇರುತ್ತೆ 9ನೇ ದಿವಸ. ಸಣ್ಣ ಮಕ್ಕಳಿಗೆಲ್ಲ ಫಂಕ್ಷನ್, ಆಟ ಆಡ್ಸೋದು, ರಂಗೋಲಿ ಕಾಂಪಿಟೇಷನ್ ಎಲ್ಲ ಇರುತ್ತೆ. ಇದು 2ನೇ ದಿನ. ಮೊದಲನೇ ದಿನ ಕುಚ್ಚುಕಡುಬುನ ದೇವ್ರಿಗೆ ಇಡೋದು ನೋಡಿದ್ವಿ. ಇದು 2ನೇ ದಿನ ಗಾರ್ಗಿ ಅಂತ ಸ್ವೀಟ್ ಮಾಡಿ ಇಲಿಗೆ ಎಡೆ ಇಡ್ತಾರೆ. ಕೆಲವರು ಇಲಿ ದಿನ, ಇಲಿ ವಾರ ಅಂತಲೂ ಕರೀತಾರೆ. ಮೊದಲಿಗೆ ಬೆಲ್ಲದ ಪಾಕ ಇಟ್ಕೊಂಡು, ಬೆಲ್ಲದ ಪಾಕ ಆದಮೇಲೆ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ನಾದಬೇಕು. ಒಂದು ರೊಟ್ಟಿ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಅದಾದಮೇಲೆ ತೆಗೆದ್ಬಿಟ್ಟು ಅದನ್ನ ಚೆನ್ನಾಗಿ ನಾದ್ಬಿಟ್ಟು ಏಲಕ್ಕಿ ಪುಡಿ, ಕೊಬ್ಬರಿ ಪೌಡರ್ ಹಾಕಿಬಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಅದಕ್ಕೆ ಒಂದು ಬಾಳೆಹಣ್ಣು, ಎಷ್ಟು ನಿಮ್ಮ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿ ಈ ರೀತಿ ಕಲಿಸ್ಕೋಬೋದು. ಬೆಲ್ಲ ನೀರಿಟ್ಟು ಬೆಲ್ಲ ಹಾಕ್ಬಿಟ್ಟು ಕರಗಿದ್ಮೇಲೆ ಅಕ್ಕಿಟ್ಟು ಹಾಕಿ ಅದೊಂಚೂರು ತಣ್ಣಗಾದ್ಮೇಲೆ ಒಂದು ತಟ್ಟಿಗೆ ಹಾಕೊಂಡು ನಾದೋದು ಕೊಬ್ಬರಿ, ಬಾಳೆಹಣ್ಣು, ಬಾಳೆಹಣ್ಣಿಲ್ಲ ಏಲಕ್ಕಿ ಹಾಕಿ ನಾದ್ಬಿಟ್ಟು ಈ ತರ ಬಿಡೋದು. ಇದು ಬಾಳೆಹಣ್ಣು ಮಿಕ್ಸ್ ಮಾಡಿ ನಾದ್ಬಿಟ್ಟು, ಇಲ್ಲ ಅಂದ್ರೆ ಒಬ್ಬರು ಇದಾಗ್ತಾರೆ, ಚಿನ್ನಿಕಾಯಿ ಅಂತ ಬರುತ್ತಲ್ಲ ಅದನ್ನ, ಗೊತ್ತಿಲ್ಲ, ಚಿನ್ನಿಕಾಯಿ, ಕುಂಬಳಕಾಯಿ ಅದನ್ನು ಹಾಕ್ಬೋದು ಬೇಕಾರೆ ನೀವು ಕಡುಬು ಮಾಡೋದಾದ್ರೆ. ಆ ತರ ಅದನ್ನು ಹಾಕಿ ಮಾಡ್ತಾರೆ ಒಬ್ರು, ಚೆನ್ನಾಗಿ ಬರುತ್ತೆ. ನಾವು ಅದಿಲ್ಲ ಅಂತ ಬಾಳೆಹಣ್ಣು ಹಾಕಿದ್ವಿ ಅಷ್ಟೇ. ಇದು ಹಂಗೆ ಸುಮ್ಮನೆ ರೌಂಡ್ಗೆ ಹಿಂಗೆ ಇರ್ಬೋದು, ಹಿಂಗೆ ಬಿಡೋದು, ರೌಂಡ್ಗಾರ ಬಿಡ್ಕೋಬೋದು. ನಿಮ್ಮ ಇಷ್ಟ ಬಂದಾಗ ಶೇಪ್ ಬಿಡ್ಕೋಬೋದು. ಹಿಂಗೆ ಮಾಡಿ ನಾನೀಗ ಹಿಂಗೆ ಬಿಡ್ತಿದ್ದೀನಿ ಒಂದು ಟೇಸ್ಟ್ ನೋಡೋಕ್ಕೆ. ನೋಡಿ ಹಿಂಗೆ ಮಾಡಿ ಅಗಲ ಮಾಡಿ ನೋಡಿ. ಇದು ಉರಿ ಮಾತ್ರ ಸಣ್ಣಕ್ಕೆ ಇರಬೇಕು. ಈ ರೀತಿ ಎಣ್ಣೆಲಿ ಫ್ರೈ ಮಾಡಿ, ಸಿಮ್ಮಲ್ಲೇ ಫ್ರೈ ಮಾಡಿ ತೆಗೆದ್ರೆ ಗಾರ್ಗಿ ರೆಡಿ ಆಗುತ್ತೆ. ಇದು ಒಂದು ಸ್ವೀಟ್ ಡಿಶ್ ಆಗಿರುತ್ತೆ. ಮಲೆನಾಡು ಕಡೆ ಇರೋರಿಗೆಲ್ಲ ಇದು ಜಾಸ್ತಿನೇ ಗೊತ್ತಿರುತ್ತೆ. ನಾನು ನೋಡಿದ ಪ್ರಕಾರ ಉತ್ತರ ಕರ್ನಾಟಕದವರು ಬಹುಶಃ ಇದನ್ನು ಮಾಡ್ಬೋದು ಜಾಸ್ತಿ. ಆ್ಯಂಡ್ ಈ ಸ್ವೀಟ್ ಡಿಶ್ ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ. ಬಾಳೆಹಣ್ಣು ಬದಲು ಕೆಲವರು ಸಿಹಿ ಕುಂಬಳಕಾಯಿ ಕೂಡ ಹಾಕ್ಕೊಂಡು ಮಾಡ್ತಾರೆ. ಈ ದಿನ ಶಿವಮೊಗ್ಗದ ಯಾವ ಮೂಲೆ ಗಲ್ಲಿಗೆ ಹೋದ್ರೂ ಗಣಪತಿನ ಕೂರಿಸಿರೋರು. ಆ್ಯಂಡ್ ಇಲ್ಲಿ ನೋಡ್ತಿರೋದು RCB ಕಾನ್ಸೆಪ್ಟಲ್ಲಿ ಯಾರೋ ಒಬ್ರು ಗಣಪತಿ ಕೂರಿಸಿದ್ರು. ತುಂಬಾ ಚೆನ್ನಾಗಿ ಯೂನಿಕ್ ಆಗಿತ್ತು. ಸೊ ಇದನ್ನ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ. ನಮ್ಮ ವೀರು ಅವ್ರು ಕೂರಿಸಿದ್ದ ಗಣಪತಿನ ತುಂಬ ಚೆನ್ನಾಗಿ ಸೆಟ್ ಹಾಕಿದ್ರು. ಅದನ್ನು ನಾನು ಮಿಸ್ ಮಾಡದೆ ಹಾಕಲೇಬೇಕು ಅಂತ ಕ್ಯಾಪ್ಚರ್ ಮಾಡಿದ್ದೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಜೊತೆಗೆ ಈ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ಆ್ಯಂಡ್ ಇಲ್ಲಿಗೆ ನಾನು ಈ ದಿನದ ವ್ಲಾಗ್ ಎಂಡ್ ಮಾಡೋಂಥ ಟೈಮ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಹಿಟ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆದಷ್ಟು ಬೇಗ ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅದು ಗಣಪತಿ ವಿಸರ್ಜನೆ ವ್ಲಾಗ್ ಆಗಿರುತ್ತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಎವ್ರಿವಾನ್.